ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಲ್ಲಿ ಮತ್ತೆ ಭಾರಿ ಮಳೆ. ನಿನ್ನೆ ರಾತ್ರಿಯಿಂದಲೇ ಸುರಿತಾ ಇರುವಂತ ಮಳೆ, ಭಾರಿ ಮಳೆಗೆ ಮತ್ತೆ ಜಲಾವೃತವಾಗ್ಬಿಟ್ಟಿದೆ ಸಾಗಿ ಲೇಔಟ್ಗೆ ತಪ್ಪದ ಜಲ ಗಂಡಾಂತರ. ನಿನ್ನೆಯೂ ಸಂಪೂರ್ಣವಾಗಿ ಜಲಾವೃತವಾಗಿತ್ತು ಈ ಬಡಾವಣೆ. ನೋಡಿ, ಸಾಯಿ ಲೇಔಟ್ನ ಜನ ಅಂತೂ ಈ ಮಳೆಗೂ ಹಿಡಿಶಾಪ ಹಾಕ್ತಿದ್ದಾರೆ, ಬಿಬಿಎಂಪಿಗೂ ಹಿಡಿಶಾಪ ಹಾಕ್ತಿದ್ದಾರೆ, ಸರ್ಕಾರಕ್ಕೂ ಹಿಡಿಶಾಪ ಹಾಕ್ತಿದ್ದಾರೆ. ಮಳೆ ಅಂತೂ ನಿರಂತರವಾಗಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನೀರು ಹೊರಗಡೆ ಹೋಗೋದಕ್ಕೆ ವೈಜ್ಞಾನಿಕವಾಗಿ ವ್ಯವಸ್ಥೆ ಅನ್ನೋದೇ ಇಲ್ಲ. ಅವೈಜ್ಞಾನಿಕವಾಗಿ ಈ ಲೇಔಟ್ ನಿರ್ಮಾಣ ಆಗಿದೆ ಅನ್ನೋದು ಇಲ್ಲಂತೂ ಗೊತ್ತಾಗ್ತಾ ಇದೆ. ನೋಡಿ, ಟ್ಯಾಕ್ಟ್ರಿ, ಟಿಲ್ಲರು, JCB, ಇನ್ನೊಂದು ಮತ್ತೊಂದು ದೋಣಿ ಸ್ವಲ್ಪ ಹೊತ್ತು ಬಿಟ್ಟರೆ, ಅಂದರೆ ತೀರಾ ಮಳೆಗಾಲ ಆಯಿತು ಅಂತಂದರೆ ತೆಪ್ಪ, ಬೋಟು ಎಲ್ಲನೂ ಬಳಕೆ ಮಾಡಬೇಕಾಗತ್ತೆ. ಆ ಥರದೊಂದು ಪರಿಸ್ಥಿತಿ ಸಾಯಿ ಲೇಔಟಲ್ಲಿ ನಿರ್ಮಾಣ ಆಗಿರೋದು. ಸುತ್ತಲೂ ನೀರು. ಇದು ಲೇಔಟ್ನ ಪರಿಸ್ಥಿತಿ. ಅಂದರೆ ವೈಜ್ಞಾನಿಕವಾಗಿ ಚರಂಡಿ ಆಗಲಿ, ಕಾಲುವೆ ಆಗಲಿ, ನೀರು ಹೋಗೋದಕ್ಕೆ ವ್ಯವಸ್ಥೆ ಆಗಲಿ ಇಲ್ಲಿ ಮಾಡಿಲ್ಲ ಅನ್ನೋದು ನಮ್ಗೆ ಇಲ್ಲಿ ನೋಡಿದ್ರೇ ಗೊತ್ತಾಗ್ತಾ ಇದೆ. ವೈಜ್ಞಾನಿಕವಾಗಿ ಎಲ್ಲವೂ ನಡೆದಿದ್ರೆ ಈ ಥರದೊಂದು ಸಮಸ್ಯೆ ಬರ್ತಾ ಇರಲಿಲ್ಲ. ಮಳೆ ಬಂದಾಗಲೇ ಗೊತ್ತಾಗೋದು ಯಾವ್ಯಾವ ಲೇಔಟು, ಯಾವ್ಯಾವ ಅಪಾರ್ಟ್ಮೆಂಟ್ಗಳ ಹಣೆ ಬರ ಏನು, ಎಲ್ಲೆಲ್ಲಿ ನೀರು ಬರುತ್ತೆ ಅಂತ. ಅಲ್ಲಿವರೆಗೂ ನಿಮಗೆ ಗೊತ್ತಾಗಲ್ಲ ಎಲ್ಲೆಲ್ಲಿ ನೀರು ಬರುತ್ತೆ ಅಂತ. ಈ ಮಳೆಗಾಲದಲ್ಲಿ ಸಾಯಿ ಲೇಔಟ್ ಜನ ಅಂತೂ ಎಷ್ಟು ಹಿಡಿಶಾಪ ಹಾಕ್ತಾರೆ ಅಂತ ಅಂದರೆ, ಇಲ್ಲಿ ಬದುಕು ಕಟ್ಕೊಳ್ಳೋದು ಹೆಂಗೆ ಅನ್ನೋದು ಪ್ರಶ್ನೆ. ಪ್ರತಿ ಮಳೆಗಾಲದಲ್ಲೂ ಇದೇ ಥರದ್ದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಇದಿನ್ನೂ ಪೂರ್ವ ಮುಂಗಾರು, ಅಕಾಲಿಕ ಮಳೆ ಅಂತ ಇದನ್ನು ನಾವು ಕರಿತಾ ಇದ್ದೀವಿ. ಅದಕ್ಕೆ ಇಷ್ಟರ ಮಟ್ಟಿಗೆ ಸಾಯಿ ಲೇಔಟ್ ಜನ ಹೈರಾಣಾಗಿ ಹೋಗಿದ್ದಾರೆ. ಗಂಟು ಮೂಟೆ ಕಟ್ಕೊಂಡು ಬೇರೆ ಕಡೆಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಇನ್ನು ಸಂಪೂರ್ಣವಾಗಿ ಮಳೆ ಸುರಿತಾನೇ ಇತ್ತು ಅಂತ ಅಂದರೆ ಆಲ್ಮೋಸ್ಟ್ ಅವ್ರು ಹೊರಗೆ ಬರೋದಕ್ಕೂ ಆಗಲ್ಲ, ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮನೆ ಒಳಗೆ ನುಗ್ಗಿರುವಂಥ ನೀರನ್ನು ಹೊರಗೆ ಹಾಕೋ ಪ್ರಯತ್ನದಲ್ಲೇ ಜನ ರಾತ್ರಿ ಕಳೆದಿದ್ದಾರೆ. ರಾತ್ರಿ ಇಡೀ ಮಳೆ ಸುರಿದಿದೆ, ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಮನೆಯೊಳಗೆ ನುಗ್ಗಿರೋ ನೀರನ್ನು ಹೊರಗೆ ಹಾಕೋದೇ ಅವರಿಗೆ ಪಾಪ ಟೈಮ್ ಆಗಿ ಹೋಗಿದೆ. ಮನೆಯಲ್ಲಿರೋ ವಸ್ತುಗಳೆಲ್ಲವೂ ನೀರಲ್ಲಿ ಆವೃತವಾಗಿ ಹೋಗ್ಬಿಟ್ಟಿದೆ. ಇದರಿಂದ ಪಾಪ ಪರದಾಡ್ತಾ ಇದ್ದಾರೆ. ಇದು ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಆಗಿರುವಂಥ ಅವಾಂತರಗಳು. ಇದ್ಯಾವುದೋ ನೀವು ಮಲೆನಾಡಿನ ದೃಶ್ಯಗಳನ್ನು ನೋಡ್ತಾ ಇಲ್ಲ. ವಿಪರೀತ ಮಳೆ, ಗುಡ್ಡಗಾಡು ಪ್ರದೇಶದಲ್ಲಿ ಭಾರಿ ಮಳೆ, ಎಲ್ಲ ಕಡೆ ನೀರು ಅನ್ನೋದಕ್ಕೆ ನೀವು ನೋಡ್ತಾ ಇರೋದು ನಮ್ಮ ರಾಜಧಾನಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ರಲ್ಲ, ಅವ್ರುಗಳು ನೋಡಬೇಕು ಈ ದೃಶ್ಯಗಳನ್ನು. ಇದಕ್ಕೆ ಯಾರಾದರೂ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರಾ? ಏನೇನೋ ಅಭಿವೃದ್ಧಿ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಅಂತಾರೆ. ಪರಿಸ್ಥಿತಿ ನೋಡ್ತು ಅಂತ ಅಂದರೆ ಯಾವ ಊರಿಗೂ ನಮ್ಮ ಬೆಂಗಳೂರು ಸರಿಸಾಟಿ ಅಲ್ವನು ಅನಿಸ್ಬೇಕು. ಯಾವುದ್ರಲ್ಲಿ? ಮಳೆ ನೀರು ನಿಂತ್ಕೊಳ್ಳೋದ್ರಲ್ಲಿ, ಮನೆಯೊಳಗೆ ನೀರು ನುಗ್ಗೋದ್ರಲ್ಲಿ. ಚರಂಡಿ ನೀರು ಯಾವುದು, ರಾಜಕಾಲುವೆ ನೀರು ಯಾವುದು ಗೊತ್ತಾಗ್ತಿಲ್ಲ. ಎಲ್ಲ ಟೋಟಲಾಗಿ ಮನೆಯೊಳಗೆ ನುಗ್ತಾ ಇದೆ ಪಾಪ. ಇನ್ನು ನೋಡಿ, ಹಾವುಗಳು ಬರೋದು, ಚೇಳುಗಳು ಬರೋದು, ಇದೆಲ್ಲ ಪ್ರಾರಂಭ ಆಗತ್ತೆ. ಮನೆಯಲ್ಲಿ ವಯಸ್ಸಾದವರು, ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ಇರ್ತಾರೆ, ಬಾಣಂತಿ, ಗರ್ಭಿಣಿ ಎಲ್ಲರೂ. ಆದ್ರೂ ಮಳೆಯ ನೀರು ಮನೆ ಒಳಗೆ ಬಂದಾಗ ಅದನ್ನು ಹೊರಗೆ ಹಾಕಲೇಬೇಕು, ಅಲ್ಲಿ ಜೀವನ ಮಾಡಲೇಬೇಕು. ಕೆಲವು ವೆಹಿಕಲ್ಸ್ಗಳ ಮೇಲೆ ಮರಗಳು ಬಿದ್ದೋಗ್ಬಿಟ್ಟಿದೆ, ಬೃಹದಾಕಾರದ ಮರಗಳು. ಇದನ್ನು ತೆರವು ಮಾಡೋದಕ್ಕೇ ಸಮಯ ಬೇಕಾಗತ್ತೆ. ಇವತ್ತು ಬಹುತೇಕ ಭಾಗಗಳಲ್ಲಿ ಬಿದ್ದ ಮರವನ್ನು ತೆರವು ಮಾಡೋದೇ ಟೈಮ್ ಆಗೋಗುತ್ತೆ ಸಿಬ್ಬಂದಿಗಳಿಗೆ. ಯಾಕಂದರೆ ನಿನ್ನೆ ಸುರಿದಿದ್ದು ಬರೀ ಮಳೆ ಮಾತ್ರ ಅಲ್ಲ, ವಿಪರೀತ ಗಾಳಿ ಮತ್ತು ಮಳೆ ಆಗಿರೋದು. ರೆಂಬೆ ಕೊಂಬೆ ಎಲ್ಲ ಕೆಳಗಡೆ ಬಿದ್ದೋಗಿದೆ. ಕೆಲವು ವೆಹಿಕಲ್ಸ್ಗಳ ಮೇಲೇ ಮರ ಬಿದ್ದಿರೋದು ಇದೆ, ಅವುಗಳನ್ನು ತೆರವು ಮಾಡೋ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಎಲ್ಲನೂ ಗುಂಡಿ, ಇನ್ನು ಕಾಮಗಾರಿ ನಡೀತಾ ಇರೋದು, ಈ ಥರದ ಪರಿಸ್ಥಿತಿ ಇದೆ. ಈ ಥರದ ಪರಿಸ್ಥಿತಿಯಲ್ಲಿ ಇಲ್ಲಿ ಜೀವನ ಮಾಡೋದು ಹೆಂಗೆ, ಓಡಾಡೋದು ಹೆಂಗೆ ಪ್ರಶ್ನೆ. ಇದು ಬೆಂಗಳೂರಿನ ಪರಿಸ್ಥಿತಿ. ನಮ್ಮ ರಾಜಧಾನಿ, ಸಿಲಿಕಾನ್ ಸಿಟಿ, ಉದ್ಯಾನವನ, ಎಲೆಕ್ಟ್ರಾನಿಕ್ ಸಿಟಿ, ನೀವೇನೇನು ಕರಿತೀರ ಆ ಎಲ್ಲದರ ಸಿಟಿ ಹಣೆ ಬರ ರೈನ್ ಸಿಟಿ. ಈಗ ಹೊಸದಾಗಿ ನಾಮಕರಣ ಆಗಿರೋದು ರೈನ್ ಸಿಟಿ ಅಂತ. ಒಂದು ಮಳೆ ಬಂತು ಅಂದಿದ್ದಕ್ಕೇ ಇಷ್ಟು ಹೈರಾಣ. ಕೆಲವು ಪ್ರದೇಶಗಳಲ್ಲಂತೂ ಪಾಪ ಜನ ಯಾಕಾದರೂ ಇಲ್ಲಿ ಇದೀವೋ ಅನ್ನೋ ಅಷ್ಟು ಪಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಜಲ ಗಂಡಾಂತರ ಸೃಷ್ಟಿ ಆಗಿರೋದು. ಇನ್ನೂ 3 ತಾಸು ಇದಕ್ಕಿಂತ ಹೆಚ್ಚಾಗಿ ಮಳೆ ಆಗುತ್ತೆ ಅನ್ನೋದನ್ನು ಹವಾಮಾನ ಇಲಾಖೆ ಬೇರೆ ಎಚ್ಚರಿಕೆ ಕೊಟ್ಟಿದೆ. ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಗಿದ್ರೆ ಮುಂದಿನ 3 ಗಂಟೆಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿದೆ, ಆತಂಕ ಆಗಿದೆ. ನೋಡಿ, ಈಗೆಲ್ಲ ಪೀಕ್ ಅವರ್ಸ್ ಅಂತ ನಾವು ಕರಿತೀವಿ. ಸ್ಕೂಲ್ಗೆ ಜೊತೆಗೆ ಆಫೀಸಿಗೆ ಎಲ್ಲ ಹೊರಡುವಂಥ ಟೈಮು.
ಈ ಕಡೆ ಬಸ್ ಹತ್ಕೊಂಡು ಹೋಗೋಣ ಅಂತಂದರೆ ಮಳೆ, ಜನ, ಟ್ರಾಫಿಕ್ಕು, ಕಿರಿಕಿರಿ. ಮತ್ತೊಂದು ಕಡೆ ನಮ್ಮ ಟೂ ವೀಲರಲ್ಲೇ ಹೋಗ್ಬಿಡೋಣ ಅಂತಂದರೆ ಎಲ್ಲಿ ಗುಂಡಿ ಇದೆಯೋ, ಎಲ್ಲಿ ಹೊಂಡ ಇದೆಯೋ, ಎಲ್ಲಿ ಚರಂಡಿ ಇದೆಯೋ, ಯಾವ ಬಸ್ನವ್ನು ಬಂದು ನೀರು ಹಾರಿಸ್ಕೊಂಡು ಹೋಗ್ತಾನೋ, ಎಲ್ಲಿ ಬಿದ್ದು ಸ್ವಿಮ್ಮಿಂಗ್ ಪೂಲ್ ಥರ ಈಜಾಡಬೇಕಾಗುತ್ತೋ ಗೊತ್ತಿಲ್ಲ, ಆತಂಕ ಪಡೋ ಪರಿಸ್ಥಿತಿ. ಕಾರ್ ತಗೊಂಡು ಹೋಗೋಣ ಅಂತ ಅಂದರೆ ಮುಕ್ಕಾಲು ಭಾಗ ಕಾರು ಮುಚ್ಚೋಗೋ ಥರದ ನೀರು, ಟ್ರಾಫಿಕ್ ಜಾಮ್ ಅದ್ರ ಜೊತೆಗೆ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಆಫೀಸಿಗೆ ಹೋಗೋರಂತೂ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಯಾವ ಆಫೀಸು ಬೇಡ, ಏನೂ ಬೇಡ, ಈ ಬೆಂಗಳೂರೇ ಬೇಡ ಅನ್ನೋ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಇದು ಜಸ್ಟ್ ಪೂರ್ವ ಮುಂಗಾರಿನಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರುವಂಥ ಸ್ಥಿತಿ ಮತ್ತು ಗತಿ. ಇಲ್ಲಿ ಮಳೆಗಾಲ ಕಂಪ್ಲೀಟಾಗಿ ಪ್ರಾರಂಭ ಆಯಿತು. ಇನ್ನೇನು ಈ ಮಂತ್ ಎಂಡಿಂದ ಪ್ರಾರಂಭ ಆಯಿತು ಅಂತ ಅಂದರೆ ಆಗ ಜನ ಎಲ್ಲಿ ಹೋಗ್ತಾರೋ ಏನು ಮಾಡ್ತಾರೋ ಖಂಡಿತವಾಗಿಯೂ ಗೊತ್ತಿಲ್ಲ. ನೋಡಿ, ಜನ ಎಲ್ಲ ಬೀದಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಯಾಕಂದರೆ ರಿಪೇರಿ ಕಾರ್ಯ. ಇನ್ನೇನೀಗ ಸ್ವಲ್ಪ ಮಳೆ ಬಿಟ್ಟಿದೆ, ಎಲ್ಲ ರಿಪೇರಿ ಮಾಡ್ಕೊಳ್ಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಶುರು ಆಗುತ್ತೆ ಮಳೆ. ಎಲ್ಲ ಸರಿ ಹೋಯ್ತು ಅಂತ ವಾಪಸ್ ಮನೆಗೆ ಹೋಗೋಷ್ಟೊತ್ತಿಗೆ ರಾತ್ರಿ ಸುರಿಯೋ ಧೋ ಮಳೆಗೆ ಮತ್ತೆ ನೀರೆಲ್ಲ ಮನೆ ಒಳಗೆ ನುಗ್ಗುತ್ತೆ. ಮನೇಲಿರೋದಕ್ಕೂ ಭಯ, ಮನೇಲಿ ಇಲ್ಲದೆ ಇರೋದಕ್ಕೂ ಭಯ. ಒಟ್ಟು ರಾಸಿ ಬೆಂಗಳೂರಿನಲ್ಲಿರೋದಕ್ಕೆ ತೀರಾ ಕಷ್ಟ ಆಗೋ ಪರಿಸ್ಥಿತಿ